ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ತಾಲೂಕಿನ ನಗರದ ಒಂದು ಪೂಜಾ ಲೇಔಟ್ನಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯದಲ್ಲಿ ಇಂದು ಮಧ್ಯಾಹ್ನ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ ಹನುಮಂತ ಜಿ ಯಳಸಂಗಿ ಸಾಹೇಬರಿಗೆ ಇಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಕರೆ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಯಿಂದ ಈ ಹಾಸ್ಟೆಲ್ನ ಅವ್ಯವಸ್ಥೆ ಕಂಡು ಹೋರಾಟ ರೂಪದಲ್ಲಿ ಊಟ ಮಾಡಲಾರದೆ ಹೊರಗಡೆ ಕುಂತಿರ್ತಾರೆ. ಆ ಒಂದು ವಿದ್ಯಾರ್ಥಿ ನಮ್ಮ ಹನುಮಂತ ಯಳಸಂಗಿ ಸಾಹೇಬ್ರಿಗೆ ಕಾಲ್ ಮಾಡಿದಾಗ, ನಾವು ಅಲ್ಲೇ ಪಕ್ಕದಲ್ಲಿ ಕುಂತಿರ್ತೀವಿ ಕೋರ್ಟ್ ಆವರಣದಲ್ಲಿ, ಅವ್ರು ನಮಗೆ ಹೇಳ್ತಾರ ವಿದ್ಯಾರ್ಥಿ ಒಕ್ಕೂಟದ ಕಪಿಲ್ ವಾಲಿ ಅವರಿಗೆ ಮಾತಾಡಂತ ಹೇಳ್ಕೇಶನ್. ಆ ವಿದ್ಯಾರ್ಥಿ ನಮ್ಮ ಜೊತೆ ಮಾತಾಡಿದಾಗ ಅವರ ಒಂದು ಕರೆಗೆ ಹೋಗೊಟ್ಟು ಈ ಹಾಸ್ಟೆಲ್ಗೆ ವಿಸಿಟ್ ಮಾಡಿದಾಗ ಸುಮಾರು 100ರಿಂದ 200 ವಿದ್ಯಾರ್ಥಿಗಳು ಹೊರಗಡೆ ಕುಂತಿರ್ತಾರೆ. ಸುಮಾರು 100ರಿಂದ 200 ವಿದ್ಯಾರ್ಥಿಗಳು ಅಂದರೆ ಹೆಣ್ಣು ಮಕ್ಕಳು ಕುಂತಿರ್ತಾರ. ಬಂದು ಕೇಳಿದಾಗ ಸಮಸ್ಯೆ ಅವ್ರು ಹೇಳ್ತಾರ, ಮಧ್ಯಾಹ್ನ 12ರಿಂದ 1 ಗಂಟೆಯಿಂದ ಇಲ್ಲಿವರೆಗೆ ಕೂತೀವಿ, ಯಾವುದೇ ಆಫೀಸರ್ಸ್ ಇಲ್ಲಿಗೆ ವಿಸಿಟ್ ಕೊಟ್ಟಿಲ್ಲ, ಯಾರು ಕೇರ್ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ವಾರ್ಡನ್ ಬಸಮ್ಮ ಬೂದಿಯಾಳ ಬೆಳಿಗ್ಗೆ ಮಧ್ಯಾಹ್ನದಿಂದ ಅವ್ರಿಗೆ ಕಾಲ್ ಮಾಡ್ಲತ್ತಾರ, ಊಟ ಮಾಡ್ಲಾರ್ದೆ ಅವ್ರು ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ. ಅವ್ರ ಹೈಯರ್ ಆಫೀಸರ್ಗೆ ನಾವು ಮಾತಾಡಿದಾಗ ಅವ್ರು ಏನು ಹೇಳ್ತಾರ, ಬಸಮ್ಮ ಬೂದಿಯಾಳ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಯಾರ ಅಂತ ಹೇಳ್ತಾರೆ. ಮತ್ತೊಬ್ಬರು ಏನು ಹೇಳ್ತಾರ, ಬಸಮ್ಮ ಬೂದಿಯಾಳ ಅವರು ಲೀವ್ ಮ್ಯಾಗಿದ್ದಾರೆ ಅಂತ ಹೇಳ್ತಾರೆ. ಆ ಬಸಮ್ಮ ಬೂದಿಯಾಳ ವಾರ್ಡನ್ ಕಾಲ್ ಮಾಡಿದ್ರೆ ಅವ್ರು ಟೋಟಲಿ ಇರ್ರೆಸ್ಪಾನ್ಸಿಬಲ್. ಒಂದು ಸಮಸ್ಯೆ ಏನಾಗ್ಲತ್ತದ, ಕಲಬುರಗಿ ಜಿಲ್ಲೆಯಲ್ಲಿ ಈ ಜಿಲ್ಲಾಡಳಿತ ಟೋಟಲಿ ವಿಫಲ ಆಗ್ಲತ್ತದ. ಇಲ್ಲಿರ್ತಕ್ಕಂಥ ಏನು ರಾಜಕೀಯ ವ್ಯಕ್ತಿಗಳಿಂದ ಗೊತ್ತಿಲ್ಲ, ಏನಿದಕ್ಕೆ ಒಂದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಗಮನಕ್ಕೆ ಹೋಗ್ತಾ ಇದೆ ಇಲ್ಲ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಅನೇಕರು 10 ಜನ ಶಾಸಕರಿಗೆ ಹೋಗ್ತಾ ಇದೆ ಇಲ್ಲ ಗೊತ್ತಿಲ್ಲ. ಟೋಟಲಿ ಎಲ್ಲ ಆಫೀಸರ್ಸ್ ಗಮಂಡಿತನ ಹೊಕ್ಲತ್ತದ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಜೊತೆ ಬಂದು ನಾವು ಪರಿಶೀಲನೆ ಮಾಡಿದಾಗ ಅವ್ರು ಹೇಳ್ತಾರ, ಇಲ್ಲಿರ್ತಕ್ಕಂಥ ನಮ್ಮ ಅಡುಗೆ ಸಿಬ್ಬಂದಿಯವರು ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕರೆಕ್ಟ್ ಊಟ ಹಾಕ್ತಾ ಇಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರಂತ. ಇವತ್ತು ಈ ಹಾಸ್ಟೆಲ್ನಲ್ಲಿ ಎಷ್ಟು ಜನ ಇದಾರಲ್ಲ, ಎಲ್ಲಾ ವಿದ್ಯಾರ್ಥಿಗಳು ಹೊರಗಡೆ ಕುಂತ್ಕೊಂಡಿದ್ದಾರೆ 1 ಗಂಟೆಯಿಂದ. ತದನಂತರ ನಾವು ಬಂದು ನಮ್ಮ ಜೊತೆಯಲ್ಲಿ ಪತ್ರಕರ್ತರು ಕೂಡ ಬಂದಿರ್ತಾರ. ಬಂದ ಮ್ಯಾಗ ನಾವು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಕಾಲ್ ಮಾಡಿದಾಗ ಅವರು ಎಲ್ಲೋ ಬೆಂಗಳೂರಿಗೆ ಹೋಗಿರ್ತಾರಂತ. ಅವರ ಜೊತೆಗೆ ಕಲಬುರಗಿಯ ಒಂದು CEO ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಕೂಡ ಕಾಲ್ ಮಾಡಿರ್ತೀವಿ. ಅವರು ನಾವು ಬರ್ತೀವಿ ಅಂತ ಹೇಳ್ಕೇಶನ್ ಇಲ್ಲ ಅರೆ ಭರವಸೆ ಕೊಟ್ಟಿರ್ತಾರೆ. ತದನಂತರ ಇಲ್ಲಿ ಇವತ್ತಿನ ದಿನಲ್ಲೇ ಜಾಯಿನ್ ಆಗಿರ್ತಕ್ಕಂಥ ನಮ್ಮ ತಾಲೂಕು ಆಫೀಸರ್ ವಿಜಯ ಲಕ್ಷ್ಮಿ ಅವ್ರ ಮೇಡಮ್ ಅವರು ಆಗಮಿಸ್ತಾರೆ. ಅವ್ರ ಜೊತೆಗೆ ನಮ್ಮ ಸುರೇಶ್ ಪಾತ್ರಟ್ ಅವರು ಆಗಮಿಸ್ತಾರೆ. ಅವ್ರ ಜೊತೆಲೆ ನಾವು ಎಲ್ಲರೂ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥ ಈ ಹಾಸ್ಟೆಲ್ ಕಾಣ್ತಾ ಇದ್ದೀನಿ. ಸಂಪೂರ್ಣ ಹದಗೆಟ್ಟು, ಯಾವುದೇ ರೀತಿ ಕ್ಲೀನ್ ಇಲ್ಲ. ಮತ್ತು ಅದೇ ರೀತಿ ಏನಪ್ಪಾ ಅಂತಂದ್ರೆ ಎಲ್ಲ ಯಾವುದೇ ಕೋಣೆ ಒಳಗ ಎಲ್ಲಿ ಬತ್ತಲ್ಲಿ ಅಕ್ಕಿ ಬಿದ್ದಿರ್ತಕ್ಕಂಥದ್ದು, ಟೊಮೆಟೊ ಬಿದ್ದಿರ್ತಕ್ಕಂಥದ್ದು, ಗಲೀಜ್ ತರಕಾರಿಗಳನ್ನ ಕಾಣ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಎಲ್ಲ ನಮ್ಮ ಪತ್ರಕರ್ತರಾಗ್ಲಿ ನಮ್ದು ಮಾಧ್ಯಮ ಮಿತ್ರರು ಎಲ್ಲ ವಿಡಿಯೋ ಮಾಡಿದಾರ. ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೋಗಿ ನೋಡಿವಿ. ನಮ್ಮ ಜೊತೆಯಲ್ಲಿ ಇವತ್ತೇ ಜಾಯ್ನ್ ಆಗಿರ್ತಕ್ಕಂಥ ತಾಲೂಕು ಆಫೀಸರ್ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಲಿ ಇದ್ದಾರೆ. ನೋಡ್ಕೊಂಡು 1 ಗಂಟೆಲಿಂದ 2 ಗಂಟೆವರೆಗೂ ನಾವು CEO ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ, ಬರ್ತೀನಿ ಅಂತ ಈ ರೆಸ್ಪಾನ್ಸಿಬಲ್ ಕೊಡ್ತಾ ಇದ್ದಾರೆ. ಎಂತ ಜಿಲ್ಲಾಡಳಿತ ರೀ ಇದು? ಈ ಜಿಲ್ಲಾಡಳಿತಕ್ಕೆ ಒಂದು ಧಿಕ್ಕಾರ ಇರಲಿ. ಇಂಥ ಮಕ್ಕಳು, ನಮ್ಮನೆ ಹೆಣ್ಣು ಮಕ್ಕಳು 1 ಗಂಟೆಯಿಂದ ಸತತವಾಗಿ ಊಟ ಮಾಡ್ಲಾರ್ದೆ ಹೊರಗಡೆ ಕುಂತಿದಾರ. ಅವ್ರ ಬಗ್ಗೆ ಒಂದು ಚಿಂತು ಕಾಳಜಿ ಇಲ್ಲ ಇವರಿಗೆ. ಎಂತ ಜಿಲ್ಲಾಡಳಿತ ರೀ, ಎಂತ DC ರೀ, ಎಂತ CEO? ಅರ್ಥ ಆಗ್ಬೇಕಲ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ. ಇವತ್ತಿನ ದಿನ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ KKRDB ಅಧ್ಯಕ್ಷರಿಗೆ ಅರ್ಥ ಆಗ್ಬೇಕು, ಎಲ್ಲ ಶಾಸಕರಿಗೆ ಅರ್ಥ ಆಗ್ಬೇಕು ಮಕ್ಕಳ ಪರಿಸ್ಥಿತಿ ಏನಿದೆ. ಇವತ್ತು ಸರ್ಕಾರ ಕೊಡ್ತಾ ಇದೆ ರೀ, ಯಾರು ಮನೆಯಿಂದ ಕೊಡ್ತಾ ಇಲ್ಲ. ಇದು ಸರ್ಕಾರ ಕೊಡ್ತಾ ಇದೆ. ಮಕ್ಕಳಿಗೆ ಓದ್ಲಿ, ಊಟ ಮಾಡ್ಲಿ, ಚೆನ್ನಾಗಿರ್ಲಿ, ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆ.
ಇವ್ರಿಗೆ ಏನಾಗಿದೆ ಸಿಬ್ಬಂದಿಗಳಿಗೆ ಕೊಡಕ? ತಮ್ಮ ಮಕ್ಕಳು ಅಂತ ಹೇಳಿ ತಿಳ್ಕೊಂಡು ಕೊಡ್ಬೇಕಲ್ಲ. ಈ ಇಂಥ ರಾತ್ರಿಯಲ್ಲಿ ಹೊರಗಡೆ ಬಂದು ಕೂತಿದಾರ ಅಂದ್ರೆ ನಮ್ಗ ಏನ್ ಅನಿಸ್ತದೆ, ಒಂಥರ ಮುಜುಗರ ಉಂಟಾಗ್ತಾ ಇದೆ. ಅದಕ್ಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗ ನಾವು ಮಾತಾಡಿ ತಾಲೂಕಾ ಆಫೀಸರ್ ಜೊತೆಗೂ ಮಾತಾಡಿವಿ. ತಾಲೂಕಾ ಆಫೀಸರ್ ಅವ್ರು ನಮ್ಗೆ ಏನ್ ಹೇಳಿದಾರ ಅಂದ್ರ, ಈ 3 ದಿನ ಕೊಡ್ರಿ ಟೈಮು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಬೆಂಗಳೂರಿಗೆ ಹೋಗಿದಾರ, ಅವ್ರು ಬರ್ಲಿ, ಅವ್ರ ಜೊತೆ ಸಂಭಾಷಣೆ ಮಾಡ್ಲಿ. ಅವ್ರು ಬರೋ ತನಕ ನಾನು ಹಾಸ್ಟೆಲ್ಗೆ ವಿಸಿಟ್ ಕೊಡ್ತೀನಿ. ಅವ್ರು ನಮಗೂ ಕೂಡ ಹೇಳಿದಾರೆ, ನೀವು ಬನ್ನಿ, ನಾವು ಕೂಡಿಕೇಶನ್ ಹಾಸ್ಟೆಲ್ ಏನದ ವಿಸಿಟ್ ಕೊಡಮಿ, ಸಮಸ್ಯೆ ಬಗೆಹರಿಸಮಿ. ಏನಾದ್ರೂ ಸಿಬ್ಬಂದಿಗಳಿಂದ ನಮಗೆ ತೊಂದರೆ ಆಗಿತ್ತಂದ್ರೆ ಅವರಿಗೂ ಚೇಂಜ್ ಮಾಡಮಿ, ಏನ್ ಸಾಧ್ಯ ಆಗ್ತದೆ ಅದು ಮಾಡಮಿ. ಅವ್ರ ವಿದ್ಯಾರ್ಥಿಗಳದ್ದು ಏನದ, ಅವ್ರದ್ದು ಬೇಡಿಕೆಗಳವ. ಈಗ ಇದು ಸರ್ಕಾರದಿಂದ ಏನ್ ಕೊಡ್ಬೇಕಾಗಿರ್ತಕ್ಕಂಥದ್ದು, ಕ್ವಾಟು, ಬೆಡ್ಡು, ಅವ್ರ ವಿದ್ಯಾರ್ಥಿಗಳಿಗೆ ಏನದ ನೋಡು ಎಲ್ಲ ಕೊಡ್ಬೇಕಂತ ಹೇಳಿ ಇರ್ತಕ್ಕಂಥದ್ದು ಅವ್ರು ಕೇಳ್ತಾ ಇದಾರ. ಅದು ಎಷ್ಟು ಕೊಡೋದು ಆಗ್ತದ ಅಷ್ಟು ಕೊಡ್ಬೋದು. ಅವರು ತಾಲೂಕು ಆಫೀಸರ್ ಕೊಡಕ ಒಂದು ನಿರ್ಧಾರ ಮಾಡಬೇಕು. ಅದ್ರ ಜೊತೆಗೆ ಇವತ್ತಿನ ದಿವಸ ಒಂದು ಇಷ್ಟು ರಾತ್ರಿಯಲ್ಲಿ ಧರಣಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ ನಮ್ದು ಬಹಳ ಒಂದು ಸಂಕಟ ಆಗ್ಲತ್ತದ. ಅದ್ರ ಜೊತೆಗೆ ಮೇಡಮ್ ಅವ್ರು ನಮಗೇನದ ಒಂದು ಭರವಸೆ ಕೊಟ್ಟಾರ. ಈ ಭರವಸೆ ಸುಳ್ಳಾಗಬಾರ್ದು. ಈ ವಿದ್ಯಾರ್ಥಿಗಳು ಏನು ಹೇಳತ್ತಾರ, ನಾವು ಎಷ್ಟು ಸರ್ತಿ ಧರಣಿ ಮಾಡಿದ್ವು ಅಥವಾ ನಾವು ಹೋರಾಟ ಕುಂತೀವಿ ಇದೇ ರೀತಿ ಹೇಳಕೇಸಿನ ಹೋಗಿದ್ರೆ ಯಾವುದೂ ಬಗೆಹರಿದಿಲ್ಲ ಅಂತ ಹೇಳತ್ತಾರ. ನಾವು ಅವ್ರಿಗೊಂದು ಭರವಸೆ ಕೊಟ್ಟಿವಿ. ಇವತ್ತಿನ ದಿನ ನಾವು ಬಂದೀವಿ, ನಾವು ಭರವಸೆ ಕೊಡ್ತಾ ಇದ್ದೀವಿ. ಅವರು ಮೇಡಮ್ ಹೊಸದಾಗಿ ಜಾಯಿನ್ ಆಗಿದಾರ, ಅವರು ಭರವಸೆ ಕೊಟ್ಟಿದಾರ. ಒಂದು 2ರಿಂದ 3 ದಿವಸ ಅವಕಾಶ ಕೊಟ್ಟು ಎಲ್ಲ ಈ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಸಮಸ್ಯೆ ನಾವು ಬಗೆಹರಿಸ್ತೀನಿ ಅಂತ ಹೇಳಿದಾರ. ಅದ್ರ ಜೊತೆಗೆ ಈಗ ಅವರು ಕಾದ್ ನೋಡಮ್, ಎಲ್ಲಾ ವಿದ್ಯಾರ್ಥಿಗಳು ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 1 ಗಂಟೆಲಿಂದ ಊಟ ಇಲ್ಲ ಅಂತಂದ್ರ ಇವತ್ತಿನ ದಿವಸ ಯಾರಾದ್ರೂ ಅಸ್ವಸ್ಥ ಆದ್ರೂ ಏನಾದ್ರೂ ಹೆಚ್ಚ ಕಮ್ಮ ಆಯ್ತಂದ್ರ ಯಾರು ಜವಾಬ್ದಾರಲ್ಲ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ. ಆದ ಕಾರಣ ನಾನು ಏನ್ ಹೇಳ್ತಾ ಇದ್ದೀನಿ, ಟೋಟಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಸಿಬ್ಬಂದಿಯವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾಲೂಕಾ ಆಫೀಸರ್ ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಮಕ್ಕಳದ್ದು ಏನು ಸಮಸ್ಯೆ ಅದ ಓದೋದಕ್ಕ ಅಥವಾ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾವು ನೋಡಿದ್ವಿ. ಒಳಗೆ ಹೋಗಿ ನಮ್ಮ ಮೇಡಮ್ ಅವ್ರ ಜೊತೆ ಹೋಗಿ ನೋಡಿದ್ವಿ. ಟೋಟಲಿ ಅನ್ಕ್ಲೀನ್ ಇದೆ ಟೋಟಲಿ ಹಾಸ್ಟೆಲ್. ಅದಕ್ಕೆ ಏನದ ಹಾಸ್ಟೆಲ್ಗೆ ಒತ್ತು ಕೊಡ್ರಿ. ಅವ್ರಿಗೆ ಮಕ್ಕಳಿಗೆ ಏನೋ ಫ್ಯಾನ್ಸ್ ಇಲ್ಲಂತ, ಮತ್ತೊಂದು ಏನೂ ಇಲ್ಲಂತ, ಅದಕ್ಕೆ ಏನದ ಕೊಡೋ ವ್ಯವಸ್ಥೆ ಮಾಡಂತ ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಮೂಲಕ ಕೇಳಿ, ಈ 3 ದಿನದಲ್ಲಿ ಏನಾದ್ರೂ ಈ ಸಮಸ್ಯೆ ಬಗೆಹರಿಲಿಲ್ಲ, ಈ ಏನ್ ಸಿಬ್ಬಂದಿಗಳು ಒಂದ್ ವೇಳೆ ಇವ್ರ ಮ್ಯಾಗ ದಬ್ಬಾಳಿಕೆ ಕಡಿಮೆ ಆಗ್ಲಿಲ್ಲ ಅಂದ್ರ ಮುಂದಿನ ದಿನ ಇದೇ ಎಲ್ಲಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವ, ದಲಿತ ಸೇನೆ ಮೂಲಕ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಕಪಿಲ್ ಜೆ ವಾಲಿ, ವಿದ್ಯಾರ್ಥಿ ಒಕ್ಕೂಟದ ವಿಭಾಗೀಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು, ದಲಿತ ಸೇನೆ.